ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ವಾರಾಂತ್ಯ ಬಂದಿದೆ. ಈ ವಾರದಲ್ಲಿ ಭರ್ಜರಿಯಾದಂತಹ ಟಾಸ್ಕ್ ಗಳನ್ನ ಬಿಗ್ ಬಾಸ್ ಕೊಟ್ಟಿದ್ರು. ಅದರಲ್ಲೂ ಆರಂಭದಲ್ಲೇ ಜೋಡಿ ಕ್ಯಾಪ್ಟನ್ ಅಂತ ಹೇಳಿ ಒಂದು ಬಿಗ್ ಶಾಕ್ ಅನ್ನು ಕೊಡ್ತಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ಮೊದಲ ಒಂದು ಪ್ರಯತ್ನ ಅಂತ ಹೇಳ್ಬೋದು ಜೋಡಿ ಕ್ಯಾಪ್ಟನ್ ಅನ್ನುವಂಥದ್ದು. ಅದಕ್ಕೆ ತಕ್ಕಂತೆ ಜೋಡಿಗಳನ್ನ ಬಿಗ್ ಬಾಸ್ ನೀಡ್ತಾರೆ ಜೋಡಿ ಮಾಡೋದಕ್ಕೆ. ಅದೇ ರೀತಿ ಜೋಡಿ ಟಾಸ್ಕ್ ಗಳನ್ನೇ ನೀಡ್ತಾರೆ. ಇಡೀ ವಾರವನ್ನ ನೀವು ಕೂಡ ಗಮನಿಸಿದ್ದೀರಿ. ಈಗ ವಾರಾಂತ್ಯ ಬಂದಿದೆ, ಫ್ರೈಡೆ ಶುಕ್ರವಾರ ಬಂದಿದೆ. ಶುಭ ಶುಕ್ರವಾರದಂದು ಏನಾಗುತ್ತೆ, ಉತ್ತಮ ಕಳಪೆ ಯಾರು ಅನ್ನೋದನ್ನ ನಿರ್ಧಾರ ಮಾಡುವಂತಹ ಸಮಯ. ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಉತ್ತಮ ಕಳಪೆ ಅವರ ಪ್ರಕಾರವಾಗಿ ಒಂದಾದ್ರೆ, ಮತ್ತೊಂದ್ ಕಡೆ ವೀಕ್ಷಕರ ಅಭಿಪ್ರಾಯ ಕೂಡ ಉತ್ತಮ. ಹೊರಗಡೆಯಿಂದ ನೋಡ್ಬೇಕಾದ್ರೂ ಕೂಡ ಬೇರೆ ರೀತಿ ಕಾಣುತ್ತೆ, ಒಳಗಿರುವಂತಹ ಸ್ಪರ್ಧಿಗಳಿಗೆ ಉತ್ತಮ ಕಳಪೆ ಬೇರೆ ರೀತಿನಲ್ಲೇ ಕಾಣಿಸುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಉತ್ತಮವಾಗಿ ಆಡಿದಂತಹ ಸ್ಪರ್ಧಿಗಳು ಯಾರ್ಯಾರು, ಯಾರಿಗೆ ಉತ್ತಮ ಸಿಗ್ಬೇಕು, ಸಿಗ್ತಾ ಇದೆ, ಅದೇ ರೀತಿಯಲ್ಲಿ ಕಳಪೆಯಾಗಿ ಆಡಿದಂತಹ ಸ್ಪರ್ಧಿ ಯಾರು, ಆ ಒಂದು ಪಟ್ಟ ಯಾರಿಗೆ ಸಿಗ್ತಾ ಇದೆ, ಜೈಲು ಪಾಲಾಗ್ತಿರೋರು ಯಾರು, ವೀಕ್ಷಕರ ಅಭಿಪ್ರಾಯ ಏನು, ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವೀಕ್ಷಕರೇ, ಈ ವಾರದ ಒಂದು ಜೋಡಿ ಟಾಸ್ಕ್ಗಳು ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ಬೋದು, ರಣರೋಚಕವಾಗಿತ್ತು. ಅದರಲ್ಲೂ ಜೋಡಿ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಕೋಆರ್ಡಿನೇಷನ್ ತುಂಬಾನೇ ಮುಖ್ಯವಾಗುತ್ತೆ. ಪುರುಷ ಸ್ಪರ್ಧಿ ಮಹಿಳಾ ಸ್ಪರ್ಧಿಯ ಜೊತೆಗೆ ಬಿಗ್ ಬಾಸ್ ಜೋಡಿ ಮಾಡೋದಕ್ಕೆ ಹೇಳ್ತಾರೆ. ಯಾವ ರೀತಿಯಾಗಿ ಜೋಡಿ ಫಾರ್ಮೇಶನ್ ಆಯ್ತು ಅದೆಲ್ಲವನ್ನ ನೀವು ಗಮನಿಸಿದ್ರಿ. ನಾನು ಈಗಾಗಲೇ ಹೇಳಿರೋ ಹಾಗೆ ಬಹಳ ಮುಖ್ಯವಾಗಿ ಹೊಂದಾಣಿಕೆ ಅನ್ನೋದು ತುಂಬಾ ಪ್ರತಿಯೊಂದು ಹಂತದಲ್ಲೂ ಮುಖ್ಯವಾಗುತ್ತೆ. ಟಾಸ್ಕ್ ನಲ್ಲಿ ಸ್ಟ್ರಾಟಜಿ ಮಾಡೋದ್ರಲ್ಲಿ ಹೊಂದಾಣಿಕೆ ಇರಲೇಬೇಕಾಗುತ್ತೆ. ಅಲ್ಲಿ ಒಂದಷ್ಟು ಸ್ಪರ್ಧಿಗಳು ಗೆಡುವುದ್ರು. ತುಂಬಾ ಜನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ವಾರ ಜೋಡಿ ಟಾಸ್ಕ್ ಗಳನ್ನ ನೀಡಿದ್ರಿಂದ, ಜೋಡಿ ಕ್ಯಾಪ್ಟನ್ ಆದದ್ರಿಂದ ಜೋಡಿ ಕಳಪೆ, ಜೋಡಿ ಉತ್ತಮ ಕೊಡಬಹುದು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಬಟ್ ಒಬ್ಬ ಸ್ಪರ್ಧಿ ಮಾಡಿದ ತಪ್ಪಿಗೆ ಮತ್ತೊಬ್ಬ ಸ್ಪರ್ಧಿ ಹೊಣೆಗಾರಿಕೆ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಜೋಡಿ ಸ್ಪರ್ಧಿಗಳು, ಜೋಡಿ ಕಳಪೆ ಅನ್ನೋದನ್ನ ಬಿಟ್ಟು ಈ ಕಳಪೆ ಒಂಟಿ ಉತ್ತಮ ಅನ್ನೋದನ್ನ ಮೊದಲು ನೋಡೋಣ. ಮೊದಲನೇದಾಗಿ ಜೋಡಿಗಳು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಅಶ್ವಿನಿ, ರಾಘು, ಮಾಳು, ರಕ್ಷಿತಾ, ಗಿಲ್ಲಿ, ಕಾವ್ಯ, ರಾಶಿಕಾ, ಸೂರಜ್, ಅಭಿ, ಸ್ಪಂದನ ಹಾಗೆ ರಜತ್, ಚೈತ್ರ ಈ ಜೋಡಿಗಳನ್ನ ಮಾಡಿರ್ತಾರೆ. ಅದರ ಜೊತೆಗೆ ಉಸ್ತುವಾರಿಯನ್ನು ವಹಿಸಿದಂತವ್ರು ಧನುಷ್ ಹಾಗೆ ಧ್ರುವಂತವ್ರು, ಇಬ್ರು ಕೂಡ ಉತ್ತಮವಾಗಿ ಆಡಿದಂತಹ ಸ್ಪರ್ಧಿಗಳೇ. ಅವರನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಯಾರ್ಯಾರು ಹೇಗೆ ಆಡಿದ್ರು ಅನ್ನೋದನ್ನ ಮೊದಲು ನೋಡೋಣ. ಅಶ್ವಿನಿ, ರಾಘು ಅವರ ವಿಚಾರಕ್ಕೆ ಬಂದ್ರೆ, ರಾಘು ಅವರು ತುಂಬಾ ಪೇಷನ್ಸ್ ಇಂದ ಆಡಿದ್ರು ಅಂತ ಹೇಳ್ಬೋದು. ಅಶ್ವಿನಿ ಅವರು ತುಂಬಾನೇ ಕನ್ಫ್ಯೂಸ್ಡ್ ಆದ್ರು. ಪ್ರತಿಯೊಂದು ಹಂತದಲ್ಲೂ ಕೂಡ ಮೊದಲ 2 ಟಾಸ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಡ್ತಾರೆ. ಆ ನಂತರದಲ್ಲಿ ಕೊನೆಯ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಶ್ವಿನಿ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಬಹಳ ಕಳಪೆಯಾಗಿತ್ತು. ಅವರು ಮಾಡಿದಂಥದ್ದು ಮೊದಲನೇದಾಗಿ ಅವರಿಗೆ ಟಾಸ್ಕ್ ಯಾವ ರೀತಿ ಬಿಗ್ ಬಾಸ್ ಕೊಟ್ಟಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆ ರೀತಿಯಾಗಿ ಕನ್ಫ್ಯೂಸ್ಡ್ ಆಗಿರ್ತಾರೆ ಯಾವಾಗ್ಲೂ. ಈ ಹಿಂದೆನೂ ನಾವು ನೋಡಿದ್ವಿ, ತುಂಬಾ ಕನ್ಫ್ಯೂಸ್ಡ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಟಾಸ್ಕ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೆ. ಅದನ್ನ ಬ್ಯಾಲೆನ್ಸ್ ಮಾಡಿದ್ದು ಅಂತ ಹೇಳಿದ್ರೆ ರಾಘು ಅವರು. ಈ ಜೋಡಿಗಳ ಪೈಕಿ ನನ್ನ ಪ್ರಕಾರ ರಾಘು ಅವರು ಟಾಪ್ ನಾಚ್ ರೀಚ್ ಆದ್ರು ಅಂತ ಹೇಳ್ಬೋದು. ಇನ್ನು ಮಾಳು, ರಕ್ಷಿತಾ ಜೋಡಿ ಅಂತೂ ಬ್ಲಾಕ್ ಬಸ್ಟರ್ ವಾರ. ಅವರಿಗೆ ತುಂಬಾ ಚೆನ್ನಾಗಿ ಎಲ್ಲಾ ಟಾಸ್ಕ್ ಗಳನ್ನ ನಿಭಾಯಿಸ್ತಾರೆ. ಆದ್ರೆ ಕೊನೆಯಲ್ಲಿ ಮತ್ತೆ ರಕ್ಷಿತಾ ಅವರು ಎಡುತ್ತಾರೆ. ಕೊಟ್ಟಂತಹ ಟಾಸ್ಕ್ ಏನಿರುತ್ತೆ ಅದರ ಆ ಒಂದು ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಅವ್ರಿಗೆ ಕಷ್ಟ ಆಗುತ್ತೆ. ಅಲ್ಲಿ ಅವರಿಗೆ ಸರಿಯಾಗಿ ಆ ಒಂದು ಕ್ಲೂನ ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೀಗಳನ್ನು ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಕ್ಷಿತಾ ಅವರು ಅಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಅವರ ಬಿಹೇವಿಯರ್ ಕೂಡ ತುಂಬಾ ಇರಿಟೇಟಿಂಗ್ ಆಗಿತ್ತು ಅಂತ ವೀಕ್ಷಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆ ಸ್ಪರ್ಧಿಗಳು ಕೂಡ ರಕ್ಷಿತಾ ಅವರು ಅವರ ಒಂದು ನಿರ್ಧಾರಗಳಾಗಿರ್ಬೋದು, ಅದ್ರ ಜೊತೆಗೆ ಅವರ ಬಿಹೇವಿಯರ್ ಆಗಿರ್ಬೋದು, ಅದ್ರ ಬಗ್ಗೆ ಪಾಯಿಂಟ್ ಮಾಡಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗಿಲ್ಲಿ, ಕಾವ್ಯ ಜೋಡಿ ಮೊದಲ 2 ಟಾಸ್ಕ್ ಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಆದ್ರೆ ಕೊನೆಯಲ್ಲಂತೂ ಆಡಿದ್ದನ್ನ ಎಲ್ಲರೂ ಗಿಲ್ಲಿ ಹಾಸ್ಯಕ್ಕೆ ಯಾವ ರೀತಿ ನಕ್ಕಿದ್ರು ಅದೇ ರೀತಿ ಅವರ ಟಾಸ್ಕಿಗೂ ಕೂಡ ನಗುವಂತ ಪರಿಸ್ಥಿತಿ ಬಂತು. ಒಂದು ಬಾಲ್ಗೋಸ್ಕರ ಯಾವ ರೀತಿಯಾಗಿ ಎಷ್ಟೆಲ್ಲ ಕಷ್ಟಪಟ್ರು ಅಂತ ಒಂದೇ ಒಂದು ಟಾಸ್ಕ್ ನ ಪೂರ್ಣಗೊಳಿಸೋದಕ್ಕೆ ಅವರಿಗೆ ಆಗ್ಲಿಲ್ಲ. ತುಂಬಾ ಕಳಪೆ ಆಗಿತ್ತು. ಅವರ ಆಟ ಅವ್ರಿಗೇನೆ ನಗು ತರಿಸ್ತಾ ಇತ್ತು. ಸೊ ಆ ರೀತಿಯಾದಂತಹ ಒಂದು ಕಳಪೆ ಆಟ ಕೊನೆಯ ಟಾಸ್ಕ್ ನಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಮೊದಲ 2 ಟಾಸ್ಕ್ ನ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಕಾವ್ಯ ಕೋಆರ್ಡಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಕೊನೆಯ ಅದೊಂದು ಟಾಸ್ಕ್ ಅನ್ನು ಹೊರತುಪಡಿಸಿ. ಇನ್ನು ರಾಶಿಕಾ, ಸೂರಜ್ ಅವರ ವಿಚಾರಕ್ಕೆ ಬಂದ್ರೆ, ಇವರು ಜೋಡಿಯಾಗಿ ಹೈಲೈಟ್ ಆಗೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಅವರ ವ್ಯಕ್ತಿತ್ವದ ವಿಚಾರಕ್ಕೆ ಬಂದ್ರೆ, ಅದರಲ್ಲೂ ರಾಶಿಕಾ ಅವರು
ಹೇಳಿದಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳು ತುಂಬಾನೇ ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ಬೋದು. ತುಂಬಾ ಕಳಪೆಯಾಗಿತ್ತು ಅವರ ಹೇಳಿಕೆಗಳು. ಹಾಗಾಗಿ ರಾಶಿಕಾ ಸೂರಜ್ ಅವರಿಬ್ಬರ ನಡುವಿನ ಹೊಂದಾಣಿಕೆ ಚೆನ್ನಾಗಿದ್ರು ಕೂಡ, ಎಷ್ಟೇ ಚೆನ್ನಾಗಿ ಆಡಿದ್ರು ಕೂಡ ಅಲ್ಲಿ ಅವರು ಸೋತು ಹೋಗ್ತಾರೆ. ಇನ್ನು ಅಭಿ ಸ್ಪಂದನ ಇಲ್ಲಿ ಲಕ್ಕಿ ಫೆಲೋ ಅಂತ ಹೇಳ್ಬೋದು. ಈ ವಾರಕ್ಕೆ ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಇನ್ನು ಅಭಿ ಅವರು ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಶುರುವಿನಿಂದ ಕೊನೆಯವರೆಗೂ, ಮಧ್ಯದಲ್ಲಿ ಜೋಡಿ ಬದಲಾವಣೆ ಆದ್ರೂ ಕೂಡ ಅವ್ರ ಜೊತೆಗೂ ಅದೇ ಹೊಂದಾಣಿಕೆಯಲ್ಲಿ ಆಡ್ತಾರೆ. ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಆಡಿದ್ದು ಅಭಿ ಅಂತ ಹೇಳ್ಬೋದು. ಇಲ್ಲಿಯವರೆಗಿನ ಅವರ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಈ ವಾರ ಒಂದು ದಿ ಬೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ಬೋದು. ಅವರ ಇನ್ವಾಲ್ವ್ಮೆಂಟ್ ನನಗೆ ತುಂಬಾ ಇಷ್ಟ ಆಯ್ತು ಟಾಸ್ಕ್ ನಲ್ಲಿ. ಇನ್ನು ರಜತ್, ಚೈತ್ರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ತಕ್ಕ ಮಟ್ಟಿಗೆ ಆಡಿದ್ದಾರೆ. ಅದೇ ಆರಂಭದಲ್ಲೇ ಮೊದಲ ಟಾಸ್ಕ್ ನಲ್ಲಿ ಎಡವಿದ್ದು ರಜತ್ ಅಂತ ಹೇಳ್ಬೋದು. ಇನ್ನು ಕೊನೆಯ ಟಾಸ್ಕ್ ನಲ್ಲಿ ಚೈತ್ರ ಅವರು ಮರು ಆಯ್ಕೆಯಾಗಿ ಮಿಂಚ್ತಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಜೋಡಿಗಳ ವಿಚಾರ ಆದ್ರೆ, ಇನ್ನು ಧ್ರುವಂತ್ ಅವರು ಉಸ್ತುವಾರಿ ವಿಚಾರಕ್ಕೆ ಹೈಲೈಟ್ ಆಗಿದ್ದಾರೆ. ಅದರಲ್ಲೂ ಕಣ್ಣು ಮುಚ್ಕೊಂಡು ರಿಂಗ್ ಗಳನ್ನ ಎಸೆದಿದ್ದು ತುಂಬಾ ಹೈಲೈಟ್ ಆಯ್ತು. ಅದು ತುಂಬಾ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಧ್ರುವಂತ್ ಅವರಿಗೆ. ಇಲ್ಲಿಯವರೆಗಿನ ಅವರ ವಾರದಲ್ಲಿ ಮುಂಚೆ ಅವರ ಒಂದು ನೆಗೆಟಿವ್ ಶೇಡ್ ಅನ್ನು ನೋಡಿದ್ವಿ, ಆದ್ರೆ ಈಗ ಪಾಸಿಟಿವ್ ಶೇಡ್ಸ್ ಅನ್ನ ನೋಡ್ತಾ ಇದ್ದಾರೆ. ಅವರ ಅಭಿಮಾನಿ ಬಳಗ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಿದೆ ಅಂತ ಹೇಳ್ಬೋದು. ಅವರಿಗೆ ಮೆಚ್ಚುಗೆಯನ್ನ ಸೂಚಿಸ್ತಿರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಧ್ರುವಂತ್ ಅವರ ಒಂದು ಬಿಹೇವಿಯರ್ ನಲ್ಲಿ ಚೇಂಜಸ್ ಬಂದಿರೋದು. ಅದೇ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ಳುವಂತಹ ರೀತಿನಲ್ಲಿ ಅಥವಾ ಒಂದು ಫೇರ್ ಗೇಮ್ ಆಡೋದ್ರಲ್ಲಿ ಏನವರು ತಮ್ಮ ಒಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಅದು ಜನರಿಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಧನುಷ್ ಅವರು ಉಸ್ತುವಾರಿಯನ್ನ ನಿಭಾಯಿಸಿದ್ರು ಚೆನ್ನಾಗಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಅವರ ಪರ್ಫಾರ್ಮೆನ್ಸ್ ವಿಚಾರ ಆದ್ರೆ, ಇನ್ನು ಉತ್ತಮ ಯಾರಿಗೆ ಕೊಡೋಣ, ಹಾಗಾದ್ರೆ ಕಳಪೆ ಯಾರು ಅನ್ನೋದನ್ನ ನೋಡೋದಾದ್ರೆ, ಉತ್ತಮ ನನ್ನ ಪ್ರಕಾರವಾಗಿ ನಾನು ಮಾಳು ಅವರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಾಳು ಅವರ ಇನ್ವಾಲ್ವ್ಮೆಂಟ್ ಏನಿದೆ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಟಾಸ್ಕ್ ಅನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಆಡಿದ್ರು. ಟಾಸ್ಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮತ್ತೊಂದ್ ಕಡೆ ಹಾಡುವ ಮೂಲಕವಾಗಿಯೂ ರಂಜಿಸ್ತಾರೆ. ಮನೆ ಕೆಲಸದಲ್ಲಿಯೂ ಚೆನ್ನಾಗಿ ತೊಡಗಿಸಿಕೊಳ್ತಾರೆ. ಇವೆಲ್ಲವನ್ನ ನೋಡಿದಾಗ ಉತ್ತಮ ಮಾಳು ಅವರಿಗೆ ಖಂಡಿತವಾಗ್ಲೂ ಕೊಡಬೇಕು. ಅದೇ ರೀತಿಯಲ್ಲಿ ಅಭಿ ಅವರು ಒಂದು ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟಾಸ್ಕ್ ನ ಮೂಲಕವಾಗಿ, ಇನ್ವಾಲ್ವ್ಮೆಂಟ್ ಆ ಒಂದು ಟಾಸ್ಕ್ ನಲ್ಲಿ ಅವರು ತೋರಿದ ಪರ್ಫಾರ್ಮೆನ್ಸ್ ಮೂಲಕವಾಗಿ. ಇನ್ನು ರಾಘವ್ ಅವರು ಕೂಡ ಅಶ್ವಿನಿ ಅವರ ರೀತಿಯ ಒಂದು ಸ್ಪರ್ಧಿ ಇದ್ರು ಕೂಡ ಅದನ್ನು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. ಸೊ ಹಾಗಾಗಿ ರಾಘವ್ ಅವರಿಗೆ ನಾನು ಉತ್ತಮ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮೂರು ಜನರು ತುಂಬಾ ಚೆನ್ನಾಗಿ ಆಡಿದಂತಹ ಸ್ಪರ್ಧಿಗಳು. ಅದರಲ್ಲಿ ಮಾಳು ಅವರು ಮಾಡಿದ ಒಂದು ಟಾಸ್ಕ್ ನಲ್ಲಿ ತೋರಿದ ಇಂಟ್ರೆಸ್ಟ್ ಏನಿದೆ ಅದು ತುಂಬಾನೇ ಹೈಲೈಟ್ ಆದಂತಹ ವಿಚಾರ. ಹಾಗಾಗಿ ಈ ವಾರದ ಉತ್ತಮ ಸಿಗಬೇಕು ಅಂತ ಹೇಳಿದ್ರೆ ಅದು ಮಾಳು ಅವರಿಗೆ ಸಿಗಬೇಕು. ಇನ್ನು ಕಳಪೆ ವಿಚಾರಕ್ಕೆ ಬಂದ್ರೆ, ಇಬ್ರು ಸ್ಪರ್ಧಿಗಳು ತುಂಬಾ ಕಳಪೆಯಾಗಿ ಕಾಣಿಸ್ತಾರೆ. ಕೆಲವರಿಗೆ ಅವಕಾಶಗಳು ಸಿಗ್ಲಿಲ್ಲ, ಹಾಗಾಗಿ ಆಡೋದಕ್ಕಾಗ್ಲಿಲ್ಲ, ಟಾಸ್ಕ್ ನಿಂದ ಹೊರಗಿಟ್ರು. ಅದನ್ನ ಹೊರತುಪಡಿಸಿದ್ರೆ ಅವಕಾಶ ಸಿಕ್ಕಿನೂ ಅದನ್ನ ಬಳಸ್ಕೊಳ್ಳಿಲ್ಲ ಸರಿಯಾಗಿ. ಒಳ್ಳೆ ಜೋಡಿ ಸಿಕ್ಕರು ಕೂಡ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ರಕ್ಷಿತಾ ಹಾಗೆ ಅಶ್ವಿನಿ ಅವರು. ಎಲ್ಲಿ ಎಡುತ್ತಾರೆ ಅನ್ನೋದನ್ನ ಹೇಳಲೇಬೇಕು. ಕೆಲವು ರಕ್ಷಿತಾ ಅಭಿಮಾನಿಗಳಿಗೆ ಈ ವಿಚಾರ ಬೇಸರ ಆಗ್ಬೋದು, ಆದ್ರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಲೇಬೇಕು. ರಕ್ಷಿತಾ ಅವರ ಬಿಹೇವಿಯರ್ ತುಂಬಾನೇ ಕಳಪೆ ಆಗಿತ್ತು, ಇರಿಟೇಟಿಂಗ್ ಆಗಿತ್ತು ಅಂತ ವೀಕ್ಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಟಾಸ್ಕ್ಗಳು ಅಂತ ಬಂದಾಗ ಅದರಲ್ಲಿ ಅವರಿಗೆ ಪೇಷನ್ಸೇ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಮೊದಲೇ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದ್ರು ಕೂಡ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಆ ಕೆಲಸವನ್ನ ಮಾಡ್ಲಿಲ್ಲ. ಅದ್ರ ಜೊತೆಗೆ ಮತ್ತೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಮಾಡುವಂತಹ ಒಬ್ಬ ಉತ್ತಮ ಸ್ಪರ್ಧಿ ಪಕ್ಕದಲ್ಲಿರುವಾಗ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆಡೋದು ಬಿಟ್ಟು ಬೇರೆ ಕಡೆಗೆ ಫೋಕಸ್ ಮಾಡ್ತಾ ಇದ್ರು. ತುಂಬಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು, ಕಾವ್ಯ ಅವ್ರನ್ನಾಗಿರ್ಬೋದು ಅಥವಾ ಮತ್ತೊಂದ್ ಕಡೆ ಧ್ರುವಂತ್ ಅವ್ರನ್ನಾಗಿರ್ಬೋದು, ಈ ರೀತಿಯಾಗಿ ಒಂದು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ನಿರ್ಧಾರವನ್ನ ಮಾಡ್ತಾರೆ. ಇದೆಲ್ಲವೂ ಸ್ವಲ್ಪ ಕಳಪೆಯಾಗಿ ಕಾಣಿಸುತ್ತೆ. ಅದಾದ ನಂತರದಲ್ಲಿ ಅಶ್ವಿನಿ ಅವರು ಕೂಡ ಕೊನೆಯದಾಗಿ ರಾಘು ಅವರು ತುಂಬಾ ಚೆನ್ನಾಗಿ ಆಡ್ಕೊಂಡು ತುಂಬಾ ಒಂದು ಹೊಂದಾಣಿಕೆಯಲ್ಲಿ ಆಡ್ಕೊಂಡ್ ಬಂದಿರ್ತಾರೆ, ಕೊನೆಯವರೆಗೂ ತಗೊಂಡ್ಕೊಂಡು ಹೋಗಿರ್ತಾರೆ, ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಮುಂದಿರ್ತಾರೆ. ಕೊನೆಯದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೀಯನ್ನ ಹುಡ್ಕೋದ್ರಲ್ಲಿ ತುಂಬಾ ಈಸಿ ಆದಂತಹ ಟಾಸ್ಕ್ ಅದು. ಕ್ಲೂ ಅನ್ನು ಹುಡ್ಕೋದು ಕಷ್ಟ ಆದ್ರೂ ಕೂಡ ಕೀಗಳನ್ನ ಸಿಕ್ಕಿದ ಮೇಲೂ ಮೊದಲು ಸಿಕ್ಕಿದ್ದ ಅವರಿಗೇನೆ ಮೊದಲು ಹೊರಬರ್ಬೇಕಾಗಿದ್ದೆ ರಾಘು ಅವರು. ಆದ್ರೆ ಒಂದು ಸಿಂಪಲ್ ಟಾಸ್ಕ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಆ ಕೀ ಸೀಕ್ವೆನ್ಸ್ ಏನ್ ಹೇಳಿರ್ತಾರೆ ಅದನ್ನ ಎಲ್ಲದನ್ನು ಕೂಡ ವಿವರವಾಗಿ ಕೊಟ್ಟಿದ್ರು ಟಾಸ್ಕ್ ಬುಕ್ ನಲ್ಲಿ, ಆದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅಲ್ಲಿ ಹೇಳುತ್ತಾರೆ. ಸೊ ಹಾಗಾಗಿ ಅಶ್ವಿನಿ ಅವರು ತುಂಬಾ ಕಳಪೆಯಾಗಿ ಕಾಣಿಸ್ತಾರೆ. ಅದಾದ್ಮೇಲೆ ಡಿಸಪಾಯಿಂಟ್ ಆದ ರೀತಿನೂ ಕೂಡ ರಾಘು ಅವರು ಡಿಸಪಾಯಿಂಟ್ ಆಗೋದ್ರಲ್ಲಿ ಅರ್ಥ ಇದೆ, ಆದ್ರೆ ಅಶ್ವಿನಿ ಅವರು ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂತ ಹೇಳಿದ್ರೆ ಏನೋ ಅವರೇ ಎಲ್ಲ ಮಾಡಿ ಕೊನೆಯದಾಗಿ ಏನೋ ದೊಡ್ಡ ಎಡವಟ್ಟಾಯ್ತು, ಅವರೇ ಮಾಡ್ಕೊಂಡ್ರು, ಬೇರೆ ಏನೋ ಒಂದ್ರಿಂದ ಇಂಪ್ಯಾಕ್ಟ್ ಆಗಿ ಅವರಿಗೆ
ಆಟ ಕೆಟ್ಟೋಯ್ತು ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಇವೆಲ್ಲವೂ ತುಂಬಾ ಕಳಪೆಯಾಗಿ ಕಾಣಿಸುತ್ತೆ. ಹೀಗಾಗಿ ಈ ವಾರದಲ್ಲಿ ಕಳಪೆಯಾಗಿ ಕಾಣಿಸಿದ್ದು ಇವರಿಬ್ರು ಅಂತ ಹೇಳ್ಬೋದು. ಅದರಲ್ಲೂ ಮನೆಯವರ ಅಭಿಪ್ರಾಯದ ಪ್ರಕಾರ ರಕ್ಷಿತಾ ಅವರಿಗೆ ಕಳಪೆ ಸಿಗ್ತಾ ಇದೆ. ಈ ವಾರದಲ್ಲಿ ಜೈಲು ಪಾಲಾಗೋದಂತೂ ಖಂಡಿತ ಅಂತ ಹೇಳ್ಬೋದು. ಇದಿಷ್ಟು ಈ ವಾರದ ಉತ್ತಮ ಕಳಪೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಯಾರು ಉತ್ತಮ, ಯಾರು ಕಳಪೆ, ಇಡೀ ವಾರವನ್ನ ಗಮನಿಸಿ ನಿಮ್ಮ ಒಂದು ಪ್ರಾಮಾಣಿಕ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿ, ಈ ಒಂದು ವಿಡಿಯೋನ ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ ನ ಫಾಲೋ ಮಾಡಿ, ವಿಡಿಯೋಸ್ ನ ನೋಡ್ತಾ ಇರಿ. ಬಾಯ್ ಬಾಯ್.